ನನ್ನ ಕ್ಯಾಮ್ರಾ ಇದೆ. ಇಲ್ಲಿ ನೋಡ್ರಿ ಲೆನ್ಸ್ ಇಷ್ಟು ದೊಡ್ಡದು ಹಚ್ಚೀವಿ, ನನ್ನ ಕ್ಯಾಮ್ರಾನ ಕಾಣವಲ್ತಿಲ್ಲ. ಈ ಹಿಡ್ಕೊಲೆ ಒಂದು ಫೋಟೋ ಹೊಡಿ ಹಂಗೆ. ಇಲ್ಲಿ ನೋಡ್ರಿ, ಇದು ಸಾಹೇಬ್ರದ್ದು. ಇದಕ್ಕೆ ನನ್ನ ಕ್ಯಾಮ್ರಾ ಲೆನ್ಸ್ ಹಚ್ಚಿವ್ರಿ. ಇದು ಹಿಂಗ್ಯಾಕೆ ಹಿಂಗೆ ಇದೆ ಅದು ಫ್ಲಿಕರ್ ತೆಗಿಬೇಕಂತ ಅದಕ್ಕೆ ಸೆಟ್ಟಿಂಗ್ಸ್ ಮಾಡೋದು. ಸೆಟ್ಟಿಂಗ್ ಮಾಡಿ ಫಸ್ಟ್ ಸೆಟ್ಟಿಂಗ್ ಮಾಡ್ತೀವಿ. ಆ ಕ್ಯಾಮ್ರಾದೇನು ಅಲ್ಲಿ ಉಂಟು ಸೆಟ್ಟಿಂಗ್ ಮಾಡೋದು. ಅದು ಬಿಡ ಲೈಫ್ ನಮ್ಮ ಲೈಫ್ ಹೆಂಗ್ ಚೇಂಜ್ ಆಗೈತೆ ನೋಡ. ಎಲ್ಲ ನಾವ ಸಣ್ಣ ಸಣ್ಣ ಕಾರ್ ಗಾಡಿಲಿ ಅದು ಆಡ್ತಿದ್ವು. ಈಗ ನೋಡಿ ಎಷ್ಟು ಗ್ಯಾಜೆಟ್ಸ್ ಏನ ಈ ಕ್ಯಾಮ್ರಾ ಕೈಯಾಗ ಗೋಪ್ರೋ ಎಲ್ಲ ಶೂಟ್ ಮಾಡ್ಬೇಕನ್ನತ್ತೀವಿ ನಾವು. ಕನ್ಫ್ಯೂಸ್ ಸೆಟ್ಟಿಂಗ್ ಆಗಿ ಗಾಯ್ಸ್. ಕಾರ್ತಿಕ್ ಸೆಟ್ಟಿಂಗ್ ಮಾಡೋದ್ರೊಳಗೆ ಭಾರಿ ಸೆಟ್ಟಿಂಗ್ ಮಾಡೋದ್ರೊಳಗೆ ಭಾಳ ಸೈಣ ಎಲ್ಲಾನ ಸೆಟ್ ಮಾಡ್ತಾನ. ಸೆಟ್ ಆಗುತ್ತೆ. हसदे चेहरे का मतलब ये नहीं होता कि उन्होंने कोई तकलीफ नहीं होती. ਉਹਦਾ मतलब ਇਹ ਹੁੰਦਾ ਕਿ ਇਹਨਾਂ ਨੂੰ ਤਕਲੀਫਾਂ ਨਾਲ ਡੀਲ ਕਰਨਾ ਹੁੰਦਾ. ಬಿಲ್ಕುಲ್ ಸಹಿ. ಗುಡ್ ಥಿಂಗ್ಸ್ ಟೇಕ್ ಟೈಮ್ ಬ್ರೋ. ಇಲ್ಲಿ ಅದು ಹೆಂಗಿರುತ್ತೆ ಗೊತ್ತಾ, ಜ್ಯೋತಿಷಿಗೆ ತನ್ನ ಭವಿಷ್ಯ ಗೊತ್ತಾಗಂಗಿಲ್ಲ, ಬೇರೆದವ್ರ ಭವಿಷ್ಯ ಹೇಳ್ತಾನ. ಕಾರ್ತಿಕ್ ಟ್ಯಾಲೆಂಟ್ ಟ್ರೈಬ್ ಅನ್ನೋದು ಇದನ್ನ ತಗೊಂಡ್ರಿ. ಈಗ ಏನ್ ತಗದಾನ ಇದು ಮರ್ಚಂಡೈಸ್, ಚಡ್ಡಿ ಮರ್ಚಂಡೈಸ್. ಟ್ಯಾಲೆಂಟ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಏಜೆನ್ಸಿ. ಎಲ್ಲಿಂದ? ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ರೀ. ಫಸ್ಟ್ ಎಲ್ಲಿ? ಒಟ್ಟು ಕಂಟಿನ್ಯೂ ಮಾಡಿ ಕಟ್ ಎಡಿಟ್ ಅಂತ ಇರ್ತದ. ಅಲ್ಲಿ ಸಣ್ಣವರು ದೊಡ್ಡವ್ರು ಅಂತ ಏನಿಲ್ರಿ, ಕಟ್ ಮಾಡಿ. ಫೌಂಡ್ರಿ ಇವ ಟ್ಯಾಲೆಂಟ್ ಟ್ರೈಬ್ ಅದ್ರ ಫೌಂಡ್ರಿ ಇವರೇ ಇದಾರ. ನಾನು ಒಬ್ಬನಲ್ಲ, ಇನ್ನ ಇಬ್ಬರು ಅದಾರ. 3 ಮಂದಿ ಸೇರಿ ಮಾಡಿವಿ. ಇನ್ನೊಬ್ಬ ಅನೂಪ್ ಮತ್ತು ಆಕಾಶ್ ಜನ್ಕಟ್ಟಿ ಅಂತ ಹೇಳಿ. ಇದ್ರ ಫೌಂಡ್ರಿ ಯಾರು? 3 ಮಂದಿ ಫೌಂಡ್ರ್. ಹಂಗೆ ಕೋ ಫೌಂಡ್ರ್ ಬೇಕಲ್ಲ ಅಂದ್ರೆ ಸ್ಟೋರಿ ಹೇಳಿ. ನಿನಗೆ ಅವ್ನು ಕೋ ಫೌಂಡ್ರ್, ಅವ್ನು ನೀ ಕೋ ಫೌಂಡ್ರ್. ಕರೆಕ್ಟ್ ಕರೆಕ್ಟ್ ರೈಟ್. ಜೀವನದಾಗ ಹ್ಯಾಂಡ್ಸಮ್ ಐತ್. ಮಂದಿ ಜೀವನ ಬೇಕು ಬಾತಿಲ್ಲ ಆಯ್ತಾ. ಹ್ಯಾಂಡ್ಸಮ್ ಪ್ರಸನ್ನ ಹ್ಯಾಂಡ್ಸಮ್. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಏಜೆನ್ಸಿ ಕರ್ನಾಟಕದ ಪ್ರೀಮಿಯಂ ಈ ಡೀಲ್ಸ್ ಬರತ್ತವ್ರಿ ದೊಡ್ಡ ದೊಡ್ಡ ಕಂಪ್ನಿ ಜೋಡಿ. ಈಗ ವಾದಿರಾಜ್ ಅವ್ರಿಗೆ ಒಂದು ಬ್ರ್ಯಾಂಡ್ ಡೀಲ್ ಕೊಡತ್ತೀವ್ರಿ. 25,000 ಡೀಲ್ ಮಾಡಿವ್ರಿ. ಪ್ರೀಮಿಯಂ ಅದ ಗೈಸ್ 25K ಮಾಡ್ಯಾರ. ಮತ್ ನಿನ್ನೇನ್ ರೋಲ್ ಐತೆ ಟ್ಯಾಲೆಂಟ್ ಟ್ರೈಬ್ದಾಗ? ಬೆನ್ನೆಲುಬು ಅಂತ ಡಾಗಿ. ಏನ್ ರೋಲ್ ಪ್ಲೇ ಮಾಡ್ತೀವಿ? ನಾವು ಮೆಂಬರ್ ಅದೀವಿ, ಎಲ್ಲ ಆಲ್ ರೌಂಡರ್ ಅದೀವಿ. ಮೆಂಬರ್ ಅದ ಅಂದ್ರೆ ಕುಂತ ಮೆಂಬರ್ಶಿಪ್. ಬೈ ನಿಂದೇನ್ ರೋಲ್ ಅದ ಈಗ ನೆಕ್ಸ್ಟ್? ಏನು ನನಗೆ ಏನೋ ಬಾ ಅನ್ಲಿ ಆತನ. ಇನ್ನು ರೋಲ್ ಫಿಕ್ಸ್ ಆಗಿಲ್ಲ. ಇವನು ಇಂಟರ್ನ್ಶಿಪ್ ಬರತಾನ ಈಗ ಮುಂದೆ. ಇಂಟರ್ನ್ಶಿಪ್ ಬರ್ತೈತಿ, ಫುಲ್ ಟೈಮ್ ಆಗಂಗಿಲ್ಲ. ಇಂಟರ್ನ್ಶಿಪ್ ಬರೋದ ನಾವು. ಇಂಟರ್ನ್ಶಿಪ್ ಪ್ರಸನ್ನ ನಮ್ಮ ಫೈನಾನ್ಸಿಯರ್ ರೀ. ಫಕ್ ಬಾಯ್ ಅಂತ ಅನ್ನತ್ತಿದ್ದ. ಪ್ರಸನ್ನ ನಮ್ದು ಫಕ್ ಬಾಯ್ ಅಂತ ಫೈನಾನ್ಸ್ ರೀ ಅಂತ. ಫೈನಾನ್ಸಿಯರ್ ರೀ. ಅಪ್ಲೋಡ್ ಆಗಲ್ಲ ಆಗಿದೆ ಬೈ. ನೀವು ಎಲ್ಲರಿಗೂ ಹಿಂಗಂತ. ಇದು ಜೋಕ್ ಏನೇ ಒಂದು. ಈಗ ಕ್ರಿಕೆಟ್ ಬರ್ರಿ ಗೈಸ್. ಈಗ ಪ್ರಾಕ್ಟೀಸ್ ಮಾಡಿ ಟರ್ಫಿಗೆ ಹೋಗ್ಬೇಕು. ಈಗ ಡೇಟ್ ಆಫ್ ಬರ್ತ್ ಬೈ 7 ಫೆಬ್ರವರಿ. ಎಲ್ಲರಿಗೂ ಏನಾರ ಒಂದು ಕ್ವಶನ್ ಕೇಳೋನು, ಅದನ್ನ ಥಾಲಾಗ ರಿಲೇಟ್ ಮಾಡೋಣ. 10 - 3 ಎಷ್ಟು? 10 - 3 is thala. ಟ್ಯಾಲೆಂಟ್ ಟ್ರೈಬ್ ಒಳಗೆ ಎಷ್ಟು ಅಕ್ಷರ ಅವ? 7. ನಿನ್ ಫೇವ್ರೇಟ್ ನಂಬರ್ ಎಷ್ಟು? 2. ಬೈ ನಿಂದ ವಿನೋದ್ ಅಕ್ಷರ ಒಳಗೆ ಎಷ್ಟು ಇವ? 5. 5. 5 + 2 ನಮ್ಮ ಥಾಲಾ ಇಸ್ ಅ ಗಾಡ್. ಥಾಲಾ ಅಂದ್ರೆ ಗೊತ್ತ ನಿಮಗೆ? ಕಿಂಗ್. ರಿಯಲ್ ಥಾಲಾ ಬರ್ತಾನೆ ದಿನೇಶ್ ಕಾರ್ತಿಕ್. ತಾಲ ಅಂದ್ರೆ ಇದೆಲ್ಲ ಕೀಲಿಕಾಯಿ. ರಿಯಲ್ ಥಾಲಾ ಅಂದ್ರೆ ಏನದ? ರಿಯಲ್ ಕ್ರಿಕೆಟರ್. ಈಗ ನೋಡು ಕಾರ್ತಿಕ್ ಅಂದ್ರೆ ರಿಯಲ್ ಕ್ಯಾಮ್ರಾ, ನಂದು ಡೂಪ್ಲಿಕೇಟ್. ಲೈಟಿಗೆ ಬಾ, ಇಲ್ಲ ಫ್ಲಾಶ್ ಹಚ್ಚೋ ಬರ್ತದ. ನಿನ್ನ ಮುಖ ಕರ್ರಗಿದೀವ. ನಿಮ್ಮ ಎಕ್ಸ್ಪೋದರ್ ಜಾಸ್ತಿ ಮಾಡಕ್ ಬರಲ್ಲ. ರೇಸ್ ಒಂದ ಮುಗದ ಇದ್ದಾರೆಲ್ಲ ಹೇಳ್ತಾರ. ಕರ್ರಗದ ನಟ ಪ್ಲಸ್ ಅವ ಕರ್ರಗದಾನ, ಅದಕ್ಕೆ ಅವ ಬ್ಲಶ್ ಮಾಡಿದ್ ಕಾಣುವಲ್ತ. ನಾವು ಕರಗದಿ ಮುಸುಡಿಗೆ, ನಾವೇ ಇಲ್ಲಿ ಬೆಳಗದಿ. ನಿನ್ನಟ್ಟು ಕರಗಿಲ್ಲ, ನಾನಾ ಕರಗಿದೆ. ಬೈ ಇದು ಹಾಕ್ಬೋದ್ಲ? ಇದು ಹಾಕೊಂಡ್ಲ
ಹಾಕೊಂಡ್ಲ ನಾ ಮಾಡಿಲ್ರಿ ಇದೆಲ್ಲ ರೇಸಿಸಮ್ ಗಿರಿಸಿಸಮ್ ಅದು ಇದು ಇವ್ರು ಮಾಡಿದ್ದು ಹಾಕಿನ ಅಷ್ಟೇ ನಾ ರೇಸಿಸಮ್ ಹೆಲ್ದಿ ಅದ ರೇಸಿಸಮ್ ಇಸ್ ಹೆಲ್ದಿ Healthy, ಬಿಕಾಸ್ ಅದು ನಿಮ್ಗೆ ಎಕ್ಸೆಪ್ಟ್ ಮಾಡ್ತದೆ ರಿಯಾಲಿಟಿ ಈಗ ನೋಡು ಈಗ ನನಗೂ ದಪ್ಪ ಇದೆ ಅಂತ ಅಂದ್ಕೊಳ್ಳೆ ನಾ ಈಗ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ರೈಟ್ ವರ್ಕೌಟ್ ಗೈಸ್ ರಾತ್ರಿ ಕ್ರಿಕೆಟ್ ಆಡೋದ್ರಿ ಕ್ರಿಕೆಟ್ ಹೆಂಗಂದ್ರೆ ನಮ್ಮ ಟರ್ಫ್ ಒಳಗೆ ರಾತ್ರಿ ಮಳೆ ಬರ್ಲಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನೇನಾಗ್ತೈತಿ 11ರಿಂದ 1 ಗಂಟೆ ರಾತ್ರಿ ಫುಲ್ ನೈಟ್ ಕ್ರಿಕೆಟ್ ಅದ ಇವತ್ತು ಈಗ ಒಂದು ಶೇನ್ ಓವರ್ ಸ್ಪಿನ್ ತೋರಿಸ್ತೇನೆ ನಿಮಗೆ ಶೇನ್ ಓವರ್ ಸ್ಪಿನ್ ಆಯ್ತು ಹಾಕ್ಲಿ 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 ಒತ್ಲಿ ಒತ್ತೊಂದು ಸ್ವಲ್ಪ ಮೊದ್ಲಿ ನಂದಲ್ಲು ಬಟನ್ ಹೊದ್ಲೆ ಹಾಂ ಅಭಯ್ ಫುಲ್ ಬಾಲಿಂಗ್ ಪ್ರಾಕ್ಟೀಸ್ ಮಾಡತಾನ ಅಭಯ್ ಪ್ಲೇಯಿಂಗ್ ವಿತ್ ದ ಬಾಲ್ಸ್ ಗೈಸ್ ಬಾಲ್ಸ್ ಈಸ್ ಹ್ಯಾಂಡ್ಲಿಂಗ್ ಬಾಲ್ಸ್ ಒನ್ ಟಿಪ್ ಔಟ್ ಔಟ್ ಆಗ್ಯಾನ್ರಿ ಅಧಿರಾಜ ಆದರೂ ಪಾಪ ಅಂತ ಟ್ರಯಲ್ ಬಾಲ್ ಅಂತ ಕೊಟ್ಟಿವಿ ಓಹ್ ನೈಸ್ ಪ್ಲೇ ಅಭಯ್ ಶೇನ್ ಒನ್ ಸ್ಪಿನ್ ಬೌನ್ಸ್ ಹೋಗಿದ್ದಾನ ಭಯಾನ್ ಬರ್ತಡೇ ಅದ ಇವತ್ತು ಹಿಂಗ ವಿಶ್ ಮಾಡಿದೆ ಮತ್ತು ಕ್ರಿಕೆಟ್ ಆಡ್ಲಿಕ್ಕೆ ಬರ್ತೀರಿ ಅನ್ನೋ ಕೇಳಿದೆ ಬರ್ತೀನಿ ಅಂತಂದ್ರು ಭಯ ಸುಜಯ್ ಅವರು ಭಯ ನಿಮ್ಮ ಹೆಸರು ಶಬರೀಶ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವ ಬೈ ಸಾರಿ ಬೈ ತಪ್ಪು 4 ಮಂದಿ ಕ್ರಿಕೆಟ್ ಆಡ್ಲಿಕ್ಕೆ ಬರ್ಲಿಕತ್ತಾರ ಇಲ್ಲೇ ಸಿಕ್ಕರು ಇಲ್ಲೇ ಕರ್ಕೊಂಡು ಹೊಂಟಿವಿ ಈಗ ಬೈ ಬರ್ತಿರಲ್ಲ ಮತ್ತು ಪಕ್ಕ ಕೈ ಕೊಟ್ಟು ಹುಡುಗಿದ್ದೀರಿ ಮತ್ತೆ ಎಲ್ಲರೂ ಬರ್ತಿರಲ್ಲ ಆಯ್ತು ಬೈ ಎಸ್ ಗಾಯ್ಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅಲ್ಲಿ ರೊಕ್ಕ ಡಿವೈಡ್ ಮಾಡ್ಲಿಕ್ಕೆ ಹುಡುಗರು ಸಿಕ್ಕರಿಗೆ ಟರ್ಫುದ ರೊಕ್ಕ ನಾವು ಡಿವೈಡ್ ಮಾಡಲಿಕ್ಕೆ ಹುಡುಗರು ಒಂದಿಷ್ಟು ಮಂದಿ ಸಿಕ್ಕಾರೀಗ ಇಲ್ಲೇ ಶ್ರೀಹರಿ ಬಂದಾನ್ರಿ ಹರಿ ಶ್ರೀಹರಿ ಬೈ ಮಾತಾಡ್ಲು ಏನ್ರಿ ಏನ್ ಮಾತಾಡ್ಲು ಬೈ ಏನ್ರಿ ಮಾತಾಡ್ಲ ಏನ್ ಮಾತಾಡ್ಲಿ ಬೈ ಏನೈತ್ ಬೈ ಬಾಯಾಗ ಬೈ ಏನು ಮಂಗ್ಯಾನ್ ಬಾವು ಬೈ ಬೈ ಮಾತಾಡು ಬೈ ಏನ್ ಮಾತಾಡೋನು ಇವ್ ನೋಡ್ರಿ ಇವ ಕ್ರಿಕೆಟ್ ಆಡ್ಲಿಕ್ಕೆ ಕರ್ದಾನ ಊಟ ಮಾಡಿ ಬಂದೇವಿ ಹಿಂಗೇನು ಹೇಳೋದು ತಿಳಿವಾತು ಹಿಂಗೆ ಮುಂದೆ ಕ್ಯಾಮ್ರಾ ಹಿಡ್ಕೊಂಡು ಬಂದ್ಬಿಡ್ತಾನ್ರಿ ವಾಸ್ ಅಂತ ವಾಸ ಮಸಾಲಾ ಪಾನ್ ಹಾಕೊಂಡು ಬಂದೇನು ಮಾರ ಊಟ ಮಾಡಿ ಈಗ ಇವೇನಂದ ಕ್ಯಾಮ್ರಾ ಚಾಲು ಮಾಡೋಕ್ಕಿಂತ ಮೊದಲು ನೀವು ವ್ಲಾಗ್ ಮಾಡ್ತಿದ್ರೆ ಚಲೋ ರೆಡಿ ಆಗಿ ಬರ್ತಿದ್ದಿಲ್ಲ ಅಂತಂದ ಬೈ ಬೆಳಗಿರೋರು ನೀವು ರೆಡಿ ಆಗೋ ಅವಶ್ಯಕತೆನೇ ಇಲ್ಲ ಹೌದಿಲ್ಲ ಬೈ ಬೈ ನೀ ಗಿಚ್ಚ ನೋಡಿ ಗಿಚ್ಚ ಇವ್ ನೋಡು ಬೆಳ್ಳಗಿದಂಗೆ ಕರೆ ಬಾಯಾಗ ಹಾಕೊಂಡಲ್ಲ ಅದೇ ಬೈ ಪಾನ್ ಕೊಡ್ಸಿದ್ದು ಆಗಳೆ ಅಂಪೈರ್ ಇದನ್ನ ಅಂಪೈರ್ ಇದನ್ನ ನಿಮ್ಮ ಅಂದ್ರೆ ಅಂಪೈರಿಂಗ್ ಮಾಡ್ಬೋದು ಯಾಕಂದ್ರೆ ಅಲ್ಲಿ ಬಾಯ್ದೇನು ಕೆಲಸ ಇರಂಗಿಲ್ಲ ಕೈ ಇಟ್ಕೊಂಡು ಅಣ್ಣಾರ ನಮಸ್ಕಾರ ಬೆಂಗಳೂರಾ ನೀವು ಹೌದಾ ಬನ್ನಿ ಬ್ರೋ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಬ್ರೋ ಏನಂತೀರ ಪಿಡಿ ಅವ್ರೆ ನಿಮ್ಮ ತಮ್ಮ ಅವ್ರ ಬಗ್ಗೆ ಏನಾದ್ರು ಹೇಳಿ ನಾವೇನು ಹೇಳೋದಿಲ್ಲ ಏನ್ ಹೇಳಂಗಿಲ್ಲ ಏನ್ ಹೇಳು ಪಾಪ ಈಗ ಅವ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಏನ್ ಹೇಳ್ಬೇಕಪ್ಪ ನೀ ಮಾತಾಡಬೇಡ ಶಾಂತಿ ಇದ್ದು ಬಿಡಂತೆ ನಾವು ಮಾತಾಡೋದಿಲ್ಲ ನೀನು ಮಾತಾಡೋದು ಕತೆ ಇಲ್ಲ ಇಲ್ಲಿ ನೋಡ್ರಿ ಗಾಯ್ಸ್ ಇವ್ರ ದಿನ ಮುಗಿವಲ್ದಾಗ್ಯದ ಇವ್ರದ್ದು ಮುಗಿದು ಕೂಡಲೇ ನಮ್ದು ಕ್ರಿಕೆಟ್ ಸ್ಟಾರ್ಟ್ ಆಗ್ತದೆ ಈಗ ಸುಜಯ್ ಮೊದಲ ಟೀಮ್ ಆಗ್ಬೇಕು ಅದಕ್ಕೆ ಅಭಯ್ನ ಮತ್ತೆ ಶಂಕರ್ನ ಇಬ್ರು ಕ್ಯಾಪ್ಟನ್ ಮಾಡಿದ್ವಿ ಅವ್ರ ಇಬ್ರು ಟೀಮ್ ಬೇಡ್ಕೊಳಿಕ ನಾನು ಆಕ್ಷನ್ಗೆ ಬರೋಲ್ಲ ಯಾರು ಕರ್ಕೊಳವಲ್ರಿ ಎಲ್ಲ ಹಾಯಿಡ್ಸ್ಬಿಡ್ತಾನ್ರಿ ಮೊನ್ನೆ ಬಾಲ್ ಔಟ್ ಆಗ್ತಾನ್ರಿ ಗಾಯ್ಸ್ ಇದನ್ನ ರಾಂಗ್ ಪ್ರೂವ್ ಮಾಡ್ತೇನೆ ಈಗ ನೋಡ್ರಿ ಇವಂದು ರಿಯಾಕ್ಷನ್ ನೋಡ್ರಿ ಏನ್ ಗೊತ್ತು ನೀನು ನಾನು ಅಭಯ್ ಒಂದ ಟೀಮ್ ಗಿಚ್ಚಾತು ಮುಗೀತು ಇವತ್ತಿನ ಮ್ಯಾಚ್ ಮುಗೀತು ಇಲ್ಲೇನ ನಮ್ಮ ದೋಸ್ತಮ್ಮ ಪಬ್ಬ್ಯಾ ಫುಲ್ ಎಂಜಾಯ್ಡ್ ಇದಾನ್ರಿ ಮನುಷ್ಯ ಆದ್ರೂ ಹೆಂಗೆ ಆಟ ಆಡ್ಲಿಕತ್ತಾನ ನೋಡ್ರಿ ಇದು ಒಬ್ಬ ಸ್ಪೋರ್ಟ್ಸ್ಮ್ಯಾನ್ಶಿಪ್ ರೀ ಇದು ಏನಂತಾರೆ ಹೌದಿಲ್ಲ ಬೈ ಹೌದಲ್ಲ ಏನ್ ಬೈ ನಿನ್ನ ಹೆಸರು ಪರಶುರಾಮ್ ಪಬ್ಬ್ಯಾಗ ಏನಾಗೈತಿ ಜೊತೆ ಇದಾರ ಇಬ್ರು ನಾಯಕರು ಒಳ್ಳೆ ನಾಯಕ ಇವ್ರಿಗೆ ವಾಕಿಂಗ್ ಅಸ್ಯಾಸಿನ್ ದೇಸಿ ವಾಕಿಂಗ್ ಅಸ್ಯಾಸಿನ್ ಅಂತ ಕರಿತೀವಿ ಅಭಯ್
ಆಮೇಲೆ ಇಲ್ಲೇ ನಮ್ಮ ಶಂಕರು ಪಾಶ್ಚಾಪುರ್ ಶಂಕರು ಅವ್ನು ವಾಕಿಂಗ್ ಅಸಸಿನ್ ಅದಕ್ಕಂತ ಕರಿತೀವಿ ಅಂದ್ರೆ ಬರೀ ಮುಂದೆ ಬಂದು ಹೊಡಿತಾನ ನಡ್ಕೊಂತ ಹೊಡಿತಾನ. ಉತ್ತಪ್ಪ ಅವ್ರ ಕತೆ ಡಿಜಿಟಲ್ ಟೇಲ್ಸ್ ಟೇಲ್ಸ್ ಏನ್ ಬೇಕು ಬ್ಯಾಟ್ಸ್ ಅಭಯ ಯಾರ ಕಡೆ ಅದಾನ? ಅಭಯ್ ನಮ್ ಕಡೆ ಈಗ ನಿಮ್ಗೆ ಎಲ್ಲರಿಗೂ ಪಿಚ್ ರಿವ್ಯೂ ಕೊಡ್ತೇನೆ. ಇದು ನೀವು ಪಿಚ್ ನೋಡ್ತಿರ್ಬೋದಿಲ್ಲ, ಪ್ಲಾವುಡ್ ಪಿಚ್ ಅದ. ಪಿಚ್ ಇಸ್ ವೆರಿ ಫ್ಲಾಟ್ ಲೈಕ್ ಸೊ ನೀವು ಆಶ್ಚರ್ಯ ಆಗಿರ್ಬೋದು ನಾ ಯಾಕೆ ಇಷ್ಟು ಜಲ್ದಿ ಇಲ್ಲಿ ಬಂದೇನಂತ. ಯಾಕಂದ್ರೆ ಒಂದೇ ಬಾಲ್ ಔಟ್ ಆಗೇನಿ. ಒಂದೇ ಬಾಲ್ ಅಲ್ಲ, ಎರಡನೇ ಬಾಲ್ ಔಟ್ ಆಗೇನಿ. ಸೊ ಈಗ ನಮ್ಮ ವಾದಿರಾಜ್ ಬಂದಾನ ಇಲ್ಲಿ ವಾಕಿಂಗ್ ಅಸೈಸನ್ ಫುಲ್ ಪ್ರಾಕ್ಟೀಸ್ ಮಾಡೋದಾನ. ಪಬ್ಯ ನಿನ್ ಸಂಬಂಧ ಆಗಿದ್ದು ಶನಿ ಹಾಕಿನಿ, ಅಲ್ಲಿ ಕುಂತು ಶನಿ ಹಾಕಿನಿ. ಪಬ್ಯ ನಡ್ರಿ ಆಡರ್ ಶಾಟ್ ಫೋರ್. ವಾದಿರಾಜ್ ಫಸ್ಟ್ ಫೋರ್ ಹೊಡ್ದನ್ರಿ. ತೋತಾರ ವಾದ ಎಲ್ಲ ಹಿಡ್ಸ್ಬಿಡ್ತಾನ್ರಿ. ಮೊನ್ನೆ ಬಾಲ್ ಔಟ್ ಆಗ್ತಾನೆ. ಗೈಸ್ ಇದನ್ನ ರಾಂಗ್ ಪ್ರೂವ್ ಮಾಡ್ತೇನೆ. ಫೋರ್ ಬಡಿಸ್ಕೊಂಡಾನೆ ಹೊಲಸ ಛೇ ಹಿಂಗಾರೆ ಫೋರ್ ಬಡಿಸ್ಬೇಕಿಲ್ಲ ಯಾವಾಗ. ಅದು ಆ ಡಬ್ಲ್ಯಾ ಕಡೆ ಬಡಿಸ್ಕೊಂಡೆ ಅಂದ್ರೆ ನೋಡು. ಆರಾಮಾಡಿ ಓಡ್ದು ಬಂದವು. 4 ರನ್ ಶಾಟ್ ಫೋರ್. ಇನ್ನೊಂದು ಫೋರ್. ತೋತಾರ ವಾದ ಎಲ್ಲ ಹಿಡ್ಸ್ಬಿಡ್ತಾನ್ರಿ. ಮೊನ್ನೆ ಬಾಲ್ ಔಟ್ ಆಗ್ತಾನೆ. ಗೈಸ್ ಇದನ್ನ ರಾಂಗ್ ಪ್ರೂವ್ ಮಾಡ್ತೇನೆ. ಏನು ಛೇ ಇಷ್ಟು ಹೊಲಸ ಯಾವಾಗ ಬಡಿಸ್ಕೊಂಡಿಲ್ಲ. ನಾ ಡಬ್ಲ್ಯಾ ಕಡೆ ಬಡಿಸ್ಕೊಂಡು ಅವಂಗ ಮತ್ತೆ ಚಸ್ಮಾನ್ ಹೋದ ರಾತ್ರಿದೇನು ಕಾಣಂಗಿಲ್ಲ ಅವಂಗ. ವಾದಿರಾಜ್ ನೋಡ್ರಲ್ಲಿ 2 ಫೋರ್ ಹೊಡ್ದಾನ. ಓಹ್ ಅವ್ನು ಸರ್ ಮೋತಿ ಹೊಡಿತ. ಲಾಸ್ಟ್ ಬಾಲ್ ಅದ ಬಾಲಿಂಗ್ ಹಾಕಕ್ಕೆ ಬಂದ ಎಷ್ಟು ಜಲ್ದಿ ಓರಾತ್ಲ. ಇನ್ನು ಒಂದಿಂದ ಕಾರೆ ಇದ್ರಕ್ಕಿಂತ ಹೊಲ ಸೆಂಚುರಿ ಆಗೋದಕ್ಕೆ. ಏನಿದ ವಾದಿರಾಜ್ ಏನಿದ ಇಷ್ಟು ಫಾರ್ಮ್ದಾಗ ಯಾವಾಗ ನೋಡಿಲ್ಲ ವಾದಿರಾಜ್ಗೆ. ಹೆಂಗೆ ಅನ್ಸುತ್ತೆ ವಾದಿರಾಜ್ 2 ಫೋರ್ ಹೊಡೋದು? ನಾರ್ಮಲ್ ಇವ್ರಿಗೆ ವಾಕಿಂಗ್ ಅಸಾಸಿನ್, ದೇಸಿ ವಾಕಿಂಗ್ ಅಸಾಸಿನ್ ಅಂತ ಕರಿತೀವಿ. ಅವ್ನು ವಾಕಿಂಗ್ ಅಸಾಸಿನ್ ಅದಕ್ಕಂತ ಕರಿತೀವಿ ಅಂದ್ರೆ ಬರೀ ಮುಂದೆ ಬಂದು ಹೊಡಿತಾನ. ನಡ್ಕೊಂತ ಹೊಡಿತಾನ. ಉತ್ತಪ್ಪ ಅವ್ರ ಕತೆ. ವಾಕಿಂಗ್ ಅಸಾಸಿನ್ ಔಟ್ ಅದು. ಸ್ಟಂಪ್ ಔಟ್ ಮಾಡಿದ ನಮ್ಮ ವಾಕಿಂಗ್ ಅಸಾಸಿನ್ಗೆ. ವಾಕಿಂಗ್ ಅಸಾಸಿನ್ ಇಸ್ ವಾಕಿಂಗ್ ಟುವರ್ಡ್ಸ್ ಡಗ್ ಔಟ್. ಹೆಂಗೆ ಅನ್ಸಾಯ್ತು ವಾಕಿಂಗ್ ಅಸಾಸಿನ್? ನೀನು ನಾನು ಇಬ್ರು ಒಂದು ಕಾಮನ್ ಥಿಂಗ್ ಏನಂದ್ರೆ ಇಬ್ರು ಡಕ್ ಔಟ್ ಆಗಿವಿ. ಇರ್ರಿ ಹಾರ್ ಕೆ ಜಿತ್ನೆ ವಾಲೋ ಕೋ ಬಾರ್ಜಿಗರ್ ಕೈತೆ ಹೈ. ಪೈಲಾ ನಾವು ಸೋಲ್ತೀವಿ ಆಮೇಲೆ ಗೆಲ್ತೀವಿ. ನಮ್ಮ ಹರ್ಯ ಔಟ್ ಆದ್ರೆ ಈಗ ನಮ್ಮ ನೆಕ್ಸ್ಟ್ ಹೊಸಪೇಟೆ ಹುಡುಗ 19 ರನ್ ಹೊಡೆದಿವ್ರಿ. ನಮ್ಮ ಕಡೆ ಪ್ಲೇಯರ್ಸ್ ಆಕ್ಚುಲಿ ಗಿಚ್ಚಿದ್ರೆ ಬ್ಯಾಟಿಂಗ್ ಎಲ್ಲ ಚಲೋ ಇತ್ತು ನಮ್ದು. ಬ್ಯಾಟಿಂಗ್ ಕೊಲಾಪ್ಸ್ ಆಗಿದ್ರಿ. ಅದು ಆಕ್ಚುಲಿ ಎಲ್ಲಿ ಹತ್ತಿತ್ತಂದ್ರೆ ಅಭಯ್ ಅವರ ಒಂದೇದೇನು ಓಪನಿಂಗ್ ಹೋದ್ರಲ್ಲ ಅವ್ರ ಕಡೆ ಖರೆ ಫೀಲ್ಡಿಂಗು ಗಿಚ್ಚೈತಿ. ನಾವು ಬಾಲಿಂಗ್ ಗಾನ್ ಫಾಡ್ ಮಾಡ್ಬೇಕು ಬೈ, ಯಾಕಂದ್ರೆ ಸ್ಕೋರ್ ಕಮ್ಮಿ ಆಗ್ಯದ. ಇಲ್ಲ ಬಾಲಿಂಗ್ ನಾವು ಹೇದ್ ಬಿಡ್ತೇವೆ ನೋಡಿ. ಲೈಕ್ ಬಾಲಿಂಗ್ ಏನು ಹೇಳ್ತೀವಿ ಹಂಗ ಅನ್ನೋದು ಸ್ಕೋರ್ 21 ಆಕ್ಚುಲಿ ಭಾಳ ಕಡಿಮೆ ಆಗ್ಯದ್ರಿ. ಹೌದ್ರಿ, ಇವ್ರ ಕಡೆ ಸ್ವಲ್ಪ ಸ್ಟ್ರಾಂಗ್ ಇದಾರೆ ಪ್ಲೇಯರ್ಸ್. ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ಗಿಂತ ಕಮ್ಮಿ ರನ್ಸ್ ಆಗ್ಯಾವ ನಮ್ಗೆ. ಈಗ ಒಂದ್ ಫಸ್ಟ್ ಇನ್ನಿಂಗ್ಸ್ ಮುಗ್ದದ್ರಿ, ನಮ್ ಬ್ಯಾಟಿಂಗ್ ಮುಗ್ದದ. ಎಷ್ಟು ನೋಡಿದ್ವಿ ನಾವು 37 ಹೊಡೆದೇವಿ. 37 8 ಓವರಿಗೆ ಹೊಡೆದೇವಿ. ಭಾಳ ಕಮ್ಮಿ ಅದ ಸ್ಕೋರ್, ಬಟ್ ನಾವು ಇದನ್ನ ಬೀಟ್ ಮಾಡ್ಲಿಕ್ಕೆ ಬಿಡಂಗಿಲ್ಲ. ಯಾಕಂದ್ರೆ ನಮ್ಮ ಕಡೆ ಇಷ್ಟು ಹೊಲಸ್ ಬಾಲರ್ ಅದಾರ. ಅದೇ ಹೊಲಸ್ ಬೌಲರ್ಸಿಗೆ ಬ್ಯಾಟ್ಸ್ಮನ್ ಕನ್ಫ್ಯೂಸ್ ಆಗ್ಬೇಕ್ರಿ. ಅದಕ್ಕೆ ಫಸ್ಟ್ ಓವರ್ ನಮ್ಮ ಹರ್ಯ ಹೋಗಿತಾನ್ರಿ ಇವತ್ತ. ಈಗ ನಮ್ದು ಬ್ಯಾಟಿಂಗ್ ಬಂದೈತೆ, ಇವನ್ ಫೀಲ್ಡಿಂಗ್ ಬಂದೈತೆ. ಈಗ ಇದೇ ಫಾಲ್ತು ಬ್ಯಾಟ್ ಈಗ ಮತ್ತೆ ಏನ್ ಮಾಡೋದು? ಈಗ ಬಟ್ ಏನ್ರಿ ಒಟ್ ನೋಡಿ ಏನ್ರ ಮಾಡ್ತೀನಿ. ನೀನು PO ಕೊಡ್ದ ಫುಲ್ ಟೆನ್ಷನ್ ಆಗದಾನ. ಯಾಕಂದ್ರೆ ಕಡಿಮೆ ಸ್ಕೋರ್ ಕೊಟ್ಟ ಹಿಂಗ್ ಬರ್ಬೇಡ. ಹೊಡೆದ್ರ 6 ಕಾಣವಲ್ತು ಬಾಲ್, ಒಟ್ಟು ಬಾಲ ಕಾಣವಲ್ಲು. 6 ಶಾರ್ಟ್ ಇಡಂಗಿಲ್ಲ ತಗೋರಿ. ಬಂದು ಸ್ಕೋರ್ ಬಂತು ಇಲ್ಲೇ. ಮಾಡದನ್ ಇದೆಲ್ಲ ಕಟ್ ಮಾಡ್ಬಾರ್ದು. ವಾದಿ ಹಾಕತ್ತಾನ 6 ಬರ್ತಾವ. ಈಗ ವಾದಿರಾಜ್ ಹಾಕತ್ತಾನ 6 ಬರ್ತಾವ ನೋಡಿ. ಈಗ ಈ PD ಹೊಡಿತೀನಿ ನೋಡ 6 ಹೊಡೆದ. ಆರಾಮ್ ಮಾಡಿ ಬೈ, ನೀ ಸೆಂಚುರಿ ಮಾಡಿ ಅದ್ ನಾನು ಆತ. ಇನ್ನೂ ಒಂದು 8 ರನ್ ಭಾಳ ಏನಿಲ್ಲ. ಇವಂದು ಓವರ್ ಹೋಗಿ ಮುಗಿತೈತೆ. ತಗ ಬಿತ್ ನೋಡಿ ಏಟ. ನೋ ಬಾಲ್ ಐತ್ಲೆ, ನೋ ಯಾರು ಬಾಯ್ಲಿ ಹೌದು ಇಲ್ಲಿ ಮಠ ಬಂದೈತೆ. ಹೆಂಗದ
ಏನು ಅವಲ್ಲೇನು ಡಿಪ್ ಅನ್ನೋದಿದೆ ಡಿಪ್ ಏ ನೋ ಬಾಲ್ ಏ ಸಂಗ್ರ ನೋ ಬಾಲ್ ಏ ನೋ ಬಾಲ್ ಇದು ಇವ್ರಿ ಅನ್ಯಾಯ ಮಾಡ್ತಾರಪ್ಪ ಭಾಳ ನೋ ಬಾಲ್ ಇದ್ದು ನೋ ಬಾಲ್ ಕೊಡವಲ್ರು ಔಟ್ ಆಫ್ ಜಲ್ದಿಗ ಈ ನೆಕ್ಸ್ಟ್ ನಾವು ಬ್ಯಾಟಿಂಗ್ ಈ ಸೆಲ್ಫೀಸ್ ಆಗ್ಬೇಕು ಈಗ ಜಲ್ದಿ ಔಟ್ ಆಗ್ಬೇಕು ಇವ್ರಿ ಜಲ್ದಿ ಔಟ್ ಆಗ್ಬೇಕು ಇವ್ರು ಅಡಿಗ ಸೋತೀವಿ 4 ಸೋತೀವಿ ಕರೆ ಅದು ಟಫ್ ಕಾಂಪಿಟೇಷನ್ ಅಂತೂ ಕೊಟ್ಟೇವು ದೋಸ್ತ ಅದೇನು ಕೊಟ್ಟಿಲ್ಲ ನೋಡ 8 ಓವರ್ ಮ್ಯಾಚ್ 5 ಓವರ್ ಆಲ್ ಔಟ್ ಆಗ್ಯಾವ ದೋಸ್ತ ಕರೆ ಗಾಡಿ ಒಂದರೆ ಮ್ಯಾಚ್ ಗೆಲ್ಬೇಕಿತ್ತ ಒಂದು ಗೆದ್ದಿಲ್ಲ 4 ಮ್ಯಾಚ್ ಗೆದ್ದೀವಿ ನೀ ಚಲೋ ಆಡಿ ದೋಸ್ತ ಅದು ಅಪ್ರಿಶಿಯೇಟ್ ಮಾಡೋದು ನಿಮ್ ಕಡೆ ಗುಣನೇ ಇಲ್ಲ ಅವನು ಸ್ಪೋರ್ಟ್ಸ್ಮನ್ಶಿಪ್ ನೀವು ಆಡಿ ಉಪಯೋಗ ಇಲ್ಲ ಈ ವ್ಲಾಗ್ ನಿಮ್ಗೆ ಸೇರಿದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಸೋತಿದ್ದಕ್ಕಾರ ಒಂದು ಲೈಕ್ ಮಾಡ್ರಿ ಮಾಡ್ರಿ ಹೆಂಗ್ ಲೈಕ್ ಮಾಡ್ತೀರಣ್ಣ ಹಿಂಗ